ಹೊಡೆದ್ರಂದ್ರೆ ಶೂಟ್ ಮಾಡಿ ಹೊಡೆದು ತಿಂದಿದ್ದಾನೆ. ಅಷ್ಟು ಚೆನ್ನಾಗಿ ನಾನು ಉಪವಾಸ ಇದ್ದು ಅವನ್ನ ಚೆನ್ನಾಗಿರಲಿ ಅಂತೇಳಿ ಈ ಸೊಂಟ ನೋವು ಬೇರೆ ನನಗೆ 2-3 ಕಿಲೋಮೀಟ್ರು ಒಂದೊಂದು 25-30 kg ಒಂದೊಂದು ಹಲಸಿನನ್ನು ತಗೊಂಬಂದು ಲಾಟಾಗಿ ಹಾಕಿಟ್ಟು ಡೈಲಿ ಒಂದೊಂದು ಹಣ್ಣು ಮಾಡಿ ಕೊಡೋದು ನಾನು ಹಂದಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಕಳೆದ 45 ವರ್ಷಗಳಿಂದ ನಮ್ಮ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಏನಿದೆ ಅಲ್ಲಿ ಪ್ರಾಣಿಗಳಿಗೋಸ್ಕರನೇ ತನ್ನ ಜೀವನವನ್ನ ಮುಡಿಪಾಗಿಟ್ಟು ಈಗಲೂ ಕೂಡ ಅಲ್ಲೇ ಬದುಕ್ತಿರುವಂತಹ ಪ್ರಾಣಿ ಪ್ರಿಯ ರೂಬನ್ ಅವರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದೇನೆ ಸ್ನೇಹಿತರೆ. ಈಗಾಗಲೇ ಅವರೊಂದು ಬಾರಿ ಭೇಟಿ ಮಾಡಿದ್ದೆ. ಈಗ ಅವರು ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ. ಸ್ನೇಹಿತರೆ, ನಮ್ಮ ರೂಬನ್ ಸರ್ ಅವರು ಇದಾರ ಇಲ್ವೋ ಗೊತ್ತಿಲ್ಲ. ಇದಾರ ನೋಡಿ. ಸರ್ ನಮಸ್ತೆ. ಗುರ್ತಾಯ್ತಾ? ನಮ್ದು ಕೆಲಸ ಹಾಗೆ ಬ್ಯುಸಿ ಆಯ್ತು ಸ್ವಲ್ಪ. ಮತ್ತೆ ಮಳೆ ಆಯ್ತಾ ನಿನ್ನೆ? ನಾವು ಹೀಗೆ ನಿಮ್ಮನ್ನ ಮತ್ತೊಂದು ಸಾರಿ ಮಾತಾಡಿಸಿ ನೋಡ್ಕೊಂಡು ಹೋಗುವ ಅಂತ ಬಂದೆ. ಕಲ್ಲು ಮಳೆ. ಹೌದಾ? ದೊಡ್ಡ ಕಲ್ಲು. ಈಗ ಹೇಗೆ ನಡೀತಾ ಇದೆ? ಸಾಧಾರಣ. ಈಗ ಪ್ರಾಣಿಗಳೆಲ್ಲ ಬಂದೋಯ್ತಾ? ಹಂದಿ ಇಲ್ಲ, ಹಂದಿ ಈಗ ಇಲ್ಲಲ್ಲ, ಹೊಡೆದ್ರಲ್ಲ. ಹೊಡೆದ್ರಂದ್ರೆ ಶೂಟ್ ಮಾಡಿ ಹೊಡೆದು ತಿಂದಿದ್ದಾನೆ. ಹಂದಿನ ಹೊಡೆದು ತಿಂದಿದ್ದಾನೆ. ಗೊತ್ತಿದೆಯಾ? ತಿಂದಿದ್ದು ಗೊತ್ತಿದೆಯಾ? ಅಲ್ಲ, ಒಂದೊಂದಾಗಿ ಈಗ ನನಗೆ ಗೊತ್ತಿಲ್ಲ ಇದು. ಈಗ ಇಲ್ಲಿ ಈಟಿಗೆ ಹೋಗಿದೆ ಅಂತೇಳಿ ನಾನು ತಿಳ್ಕೊಂಡಿರೋದು. ನಿಮ್ಗೂ ಅದು ಮುಂಚೆ ನಾನು ಇಲ್ಲಿ ಬಂದಾಗ ಹಗಲೊತ್ತಲ್ಲಿ ನೋಡ್ಬೋದಿತ್ತು ಎಷ್ಟು ಪ್ರಾಣಿಗಳಿರೋ. ಇಲ್ಲಿ ಹಗಲೊತ್ತಲ್ಲಿ ಓಡಾಡೋದು. ಈಗ ನೋಡೋದು ಅದು ಹೇಗಿದೆ ಅಂತ ನೋಡಕ್ಕೆ ಹೋದ್ರೂ ಒಂದು ಸಿಗ್ತಾ ಇಲ್ಲ. ಹೌದಾ? ಇಲ್ಲಿ ಟ್ರೆಕ್ಕಿಂಗ್ ಅದು ಇದು ಹೋಗ್ತಾರಲ್ಲ ಜನ, ಅಲ್ಲೇ ಬಂದು ನನಗೆ ಹೇಳಿ ಹೋಗ್ತಾರೆ. ಸುಮ್ಮನೆ ದಂಡ ಕೊಟ್ಟಿದ್ವಿ ಮರ ದುಡ್ಡಲ್ಲಿ. ಅಷ್ಟು ದೂರ ಹೋಗಿ ಒಂದು ಪ್ರಾಣಿ ಒಂದು ನೊಣನೂ ನೋಡೋಕ್ಕಾಗಿಲ್ಲ ಹಾಗೆ ಅಂತ. ಟ್ರೆಕ್ಕಿಂಗ್ ಎಲ್ಲ ಉಂಟಾ ಇಲ್ಲಿ? ನೀನಾದ್ರೂ ಇಷ್ಟು ಪ್ರಾಣಿ ಎಲ್ಲ ಇಟ್ಕೊಂಡಿದ್ದೆ, ಅಷ್ಟು ದೂರ ಹೋಗಿ ಒಂದು ನೊಣನೂ ನೋಡಿಲ್ಲ ನಾವು. ನಿಮಗೆ ಯಾವ ಗೊತ್ತಾಯ್ತು ಇದು ಈ ಥರ ಆಗಿದೆ ಅಂತ? ನನಗೆ ಒಂದು 2 ತಿಂಗಳಾಯ್ತು ಗೊತ್ತಾಗಿ. ಅದು ಮುಂಚೆನೇ ಮಾಡಿದ್ದಾರೆ ಇವರು ಹಾಗೆ ಅಂತೇಳಿ. ಈಗ ನಾನು ಊಟ ಕೊಡೋದೆಲ್ಲ ತಪ್ಪು ಅಂತ ಇವರಿಗೆ. ಈಗ ಹೊಡೆದು ತಿಂದ್ರಲ್ಲ, ಏನು ಕೊಡೋದು? ಹೌದೌದು. ಇಲ್ಲಿ ಒಕ್ಕಲೆ ಬಿಸೋದಲ್ಲ ಅಂತ ಹೇಳ್ತಿದ್ರು, ಹೌದಾ? ಏನು ಅದು ಅದ್ರ ಬಗ್ಗೆ? ಯಾವ್ದು ಅಂದ್ರೆ ಈಗ ಇಲ್ಲಿಂದ ಎಲ್ಲಾರು ಒಕ್ಕಲೆ ಬಿಸೋದು ಆ ಥರ ಎಲ್ಲ ಹೇಳ್ತಿದ್ರಲ್ಲ, ಅದಕ್ಕೆ? ಇಲ್ಲ, ಆ ಥರ ಎಲ್ಲ ಏನು ಇದಿಲ್ಲ. ಇಲ್ವಾ? ಇಲ್ಲ, ಆ ಥರ ಏನು ಸುದ್ದಿ ಇಲ್ಲ. ಅದೇ ಎಷ್ಟು ಚೆನ್ನಾಗಿ 11 ವರ್ಷದಿಂದ ಅಷ್ಟು ಚೆನ್ನಾಗಿ ಆ ಸೈಜ್ ಇಲ್ಲಿನೂ ಈಗ ಇಷ್ಟೆಲ್ಲ ಇದು ಮಾಡ್ತಾರಲ್ಲ, ಇವ್ರು ಸಾಕಿಟ್ಟಿರ್ತಾರ. ಒಂದು ಪ್ರಾಣಿ ಆದ್ರೆ ಆ ಸೈಜಲ್ಲಿ ತೋರಿಸಿದ್ ನೋಡೋಣ. ಅಷ್ಟು ಚೆನ್ನಾಗಿ ನಾನು ಉಪವಾಸ ಇದ್ದು ಅವನ್ನ ಚೆನ್ನಾಗಿರ್ಲಿ ಅಂತೇಳಿ ಈ ಸೊಂಟ ನೋವು ಬೇರೆ ನನಗೆ 2-3 ಕಿಲೋಮೀಟ್ರು ಒಂದೊಂದು 25-30 kg ಒಂದೊಂದು ಹಲಸಿನನ್ನು ತಗೊಂಬಂದು ಲಾಟಾಗಿ ಹಾಕಿಟ್ಟು ಡೈಲಿ ಒಂದೊಂದು ಹಣ್ಣು ಮಾಡಿ ಕೊಡೋದು ನಾನು ಹಂದಿಗೆ. ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡು ಇದ್ದು. ಈಗ ವಿಡಿಯೋ ವೈರಲ್ ಆದ್ರೆ ಆಗ್ಲಿ, ಏನ್ ಎಲ್ಲ ತಂದು ಕೊಟ್ಬಿಡ್ತಾರ ನನಗೆ ಕೊಡಿ ಅಂತ ಹೇಳಿ. ಕೊಡ್ಬಾರ್ದಂತ ಇವ್ರಿಗೆ ಏನಂದ್ರೆ, ಈಗ ವಿಡಿಯೋ ವೈರಲ್ ಆಯ್ತಲ್ಲ, ನಾನು ದೊಡ್ಡ ಜನ ಆಗ್ಬಿಡ್ತೀನಿ ಅಂತೇಳಿ ಹೊಟ್ಟೆ ಕಿಚ್ಚಿ. ಈಗ ಹೋಯ್ತಾ? 11 ವರ್ಷದಿಂದ ನಾನು ಸಾಕಿ ಏನು ಪ್ರಯೋಜನ ಹೇಳಿ? ಧರ್ಮಕ್ಕೆ ಹೋಯ್ತಲ್ಲ. ಈಗ ಯಾವ ಪ್ರಾಣಿಗಳಿದು? ಇವಾಗ ಏನು ಬೇರೆ ನಾಯಿ ಇದು ಮಾತ್ರ ಇದೆ. ಈಗ ಬೇರೆ ಬರ್ತಾವ, ಸುಮ್ಮನೆ ಯಾಕೆ ಅಂತೇಳಿ ಅವನ್ನ
ಜೀವನ ಯಾಕೆ ಹಾಳು ಮಾಡೋದು ಅಂತೇಳಿ ಹೌದು ಹೌದು. ಬೇಡ ಅಂತ ಸುಮ್ಮನೆ ಇದೆ. ಇದಕ್ಕೆಲ್ಲ ರೆಕಾರ್ಡ್ಸ್ ಎಲ್ಲ ಏನು ಮಾಡಿಕೊಟ್ರ ಹೆಂಗೆ ಏನಾದ್ರು? ಇಲ್ಲ ಏನಿಲ್ಲ. ಈಗ ನೀವು ಯಾರಾದ್ರೂ ಹೋಗಿ ಅಂದ್ರೆ ಹೋಗ್ಬೇಕು ಸೀದಾ? ಅಂದ್ರೆ ಹೋಗಿ ಅಂದ್ರೆ ಅಷ್ಟು ಸುಲಭ ಹೋಗಲ್ಲ ನಾನು. ಹಾ. ಇವತ್ತು ಯಾವ ಪ್ರಾಣಿ ಬಂದಿದ್ವಾ ರಾತ್ರಿ? ಇವತ್ತು ಇಲ್ಲ, ಯಾವುದು ಸದ್ಯ ಬಂದಿಲ್ಲ. ಹಾಂ. ಅಂದ್ರೆ ಇನ್ನು ಕಾಡು ಪ್ರಾಣಿ ಬಂದ್ರೆ ಇನ್ನು ಏನು ಇದು ಮಾಡಲ್ಲ. ಏನು ಬಿಟ್ಬಿಡ್ತೀರಲ್ಲ? ಸುಮ್ಮನೆ ಇನ್ನು ಚೆನ್ನಾಗಿ ಇದು ನೋಡ್ಕೊಂಡು ಹ್ಞೂ. ನಾವು ಉಪವಾಸ ಇದ್ದು ಈ ಮಳೆಯಲ್ಲಿ ಬಿಸಿಲಲ್ಲಿ ಕರೆಂಟ್ ಇಲ್ಲ ಬೇರೆ, ಈ ಕತ್ಲಲ್ಲಿ ಓಡಾಡ್ಕೊಂಡು ನಾವು ಚೆನ್ನಾಗಿರ್ಲಿ ಅಂತೇಳಿ ನಾವು ಇದು ಮಾಡಿದ್ರೆ ಈಗ ಹೊಟ್ಟು ತಿಂದ್ರೆ ನಾವು ನೋಡ್ಕೊಂಡು ಏನು ಪ್ರಯೋಜನ ಇದೆ ಹೇಳಿ? ಹೌದು. ಕರೆಂಟ್ ಆಗಿದೆ ನಿಮ್ದು? ಕರೆಂಟ್ ಈಗ ಇಲ್ಲ, ಆಗಿಲ್ಲಲ್ಲ? ಇಲ್ಲ. ಅದರಲ್ಲ ಕರೆಂಟ್ ಉಂಟಾ? ಯಾವುದು? ಅಲ್ಲಿ ಉಂಟಲ್ಲ? ಅಲ್ಲಿ ಉಂಟು. ಈಗ ಎಲ್ಲಿ ಆಹಾರ ತಂದ್ರೆ ಇವುಗಳಿಗೆಲ್ಲ ಪ್ರಾಣಿಗಳಿಗೆ? ಯಾವುದು? ಚಿಕನ್ ತರ್ತೀರಲ್ಲ ಡೈಲಿ? ಅದು ಡೈಲಿ ಮಾಮೂಲಿ ಅದು. ಮೀನು, ಚಿಕನ್. ಈ ವಿಡಿಯೋಸ್ ಎಲ್ಲ ಮಾಡಿದಾರಲ್ಲ, ಏನಾದ್ರು ಹೆಲ್ಪ್ ಆಗಿದೆ ಸ್ವಲ್ಪ ಆದ್ರೂ? ಅದೇ ಈಗ ಸ್ವಲ್ಪ ಇದು ಆಗಿತ್ತಲ್ಲ, ಹಾ. ಒಂದು ಸ್ವಲ್ಪ ದುಡ್ಡು ಬಂದಿಗೆ ಅದಕ್ಕೆ ಒಟ್ಟು ಗಿಚ್ಚಲ್ಲಿ ಮಾಡಿರೋದು ಇಂಥ ಇದು. ಎಸ್ ಮೇಲೆ ನಾಡವರು ಅವರು ಬಂದಿದ್ರು. ಅವ್ರು ಅದೇ ವಿಡಿಯೋ ವೈರಲ್ ಆಗಿದ್ದು. ಅದ್ರಲ್ಲಿ ಇವರು ಬಂದು ಈ ತರ. ಖರ್ಚೆಲ್ಲ ಹೆಂಗೆ ಈಗ ತರ್ತಾ ಇದ್ರಲ್ಲ? ಕೆಲ್ಸನೂ ಕಮ್ಮಿ ಆಯ್ತು, ಅದಕ್ಕೋಸ್ಕರ ಸ್ವಲ್ಪ ಏನು ಪ್ರಾಣಿಗಳಿಗೆ ಒಂಚೂರು ಹೆಲ್ಪ್ ಆಗ್ಲಿ ಹಾಗೆ ಅಂತೇಳಿ ಆ ವಿಡಿಯೋ ಹಾಕಿದ್ವಿ. ಅದು ನೋಡಿದ್ರೆ ತುಂಬಾ ವೈರಲ್ ಆಯ್ತಲ್ಲ, ಮತ್ತೆ ಹಾಕೋದೇ ₹1, ₹2, ₹10 ಹಿಂಗೆ ಹಾಕೋದು ಎಲ್ಲ. ಅದರಲ್ಲಿ ನಾನು ದೊಡ್ಡ ಜನ ಆಗ್ಬಿಡ್ತೀನಿ ಅಂತ ಒಟ್ಟಿಗೆ. ಹೌದು. ಅಲ್ಲ ಈಗ ಎಷ್ಟು ಖರ್ಚಾಗುತ್ತೆ ನಿಮ್ಗೆ ದಿನಕ್ಕೆ? ಈಗ ಆಗತ್ತೆ, ಬೆಳಿಗ್ಗೆ ಮೀನಿಗೆ ₹1,000 ಹತ್ರ ಆಗತ್ತೆ. ಹೌದಾ? ಡೈಲಿ 5 kg ಚಿಕನ್. 5 kg ಚಿಕನ್, ಮೀನು ₹250 kg. ಹೌದಲ್ಲ? ಚಿಕನ್ ಇಲ್ಲೇ ಬೇರೆ ಕಡೆಯಿಂದ ಯಾರು ಬಂದಿದ್ರು, ತೆಗೆದು ತೋರಿಸಿದೆ ಚಿಕನ್ ಎಲ್ಲ ನೋಡಿ, ದಿನಕ್ಕೆ ಒಂದ್ ದಿನಕ್ಕೆ ಎಷ್ಟು ಖರ್ಚು ಮಾಡ್ತೀನಿ ಅಂತ. ನಾವು ಪ್ರಾಣಿಗಳೆಲ್ಲ ಚೆನ್ನಾಗಿರ್ಲಿ ಅಂತೇಳಿ ನಾವು ಉಪವಾಸ ಇದ್ದೀನಿ. ಮತ್ತೆ ಅವಕ್ಕೆ ಉಪವಾಸ ಅಂದ್ರೆ ಹೊಟ್ಟೆ ಹಸಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ, ಅದು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ನಾನು. ಅಂದ್ರೆ ನಿಮ್ಮ ಆಲ್ರೆಡಿ ನೀವು ಹಿಂದಿನ ವಿಡಿಯೋಗಳು ತೋರಿಸಿದ್ದೆ, ಇವತ್ತು ಇನ್ನೊಂದ್ಸರಿ ತೋರಿಸಿ ಬನ್ನಿ. ಹಾ, ಪರವಾಗಿಲ್ಲ ಪರವಾಗಿಲ್ಲ. ಇನ್ನೂ ಕ್ಲೀನ್ ಮಾಡಿಲ್ಲ, ಅದೇ ಗಾಡಿನವ್ರು ಬಂದಿದ್ರಲ್ಲ ಮಾತಾಡ್ತಾ ನೈಟ್ ಕ್ಲೀನ್ ಮಾಡಿ ಹಂಗೆ ಬಿಟ್ಟಿದ್ದ. ನಿಮ್ಗೆ ತುಳು ಅರ್ಥ ಆಗ್ತದಾ? ತುಳು ತುಳು ಬರಲ್ಲ, ಅರ್ಥ ಆಗ್ತದಾ? ಇಲ್ಲ. ಸರಿ, ನಾವಿನ್ನು ಮತ್ತೆ ಅದೇ ಇದೊಂದು ಚಾನಲ್ ಮಾಡಿದ್ದೀರಿ ನೀವು? ಇಲ್ಲ, ಒಂದು ಮಾಡೋಣ ಅಂತ. ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಅಲ್ಲ, ಅದಕ್ಕೇನಿಲ್ಲ. ನೋಡಿ, ಫಸ್ಟಿಗೆ ನೀವು ವಿಡಿಯೋಸ್ ಶೂಟ್ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟೇ. ಏನೇ ವಿಡಿಯೋ ಹಾಕಿದ್ರು ಕೂಡ ಇಲ್ಲ, ಒಂದ್ಸಲ ಹಾಕಿದ್ದೆ ನಾನು. ಈ ಥರ ಇರುತ್ತಾ? ಇಲ್ಲಿ ಹಿಂಗಿರುತ್ತಲ್ಲ, ಇದನ್ನ ಪ್ಲಸ್ ಹಿಂಗ್ ಮಾಡಿ, ಪ್ಲಸ್ ಮಾಡಿದಾಗ ಇಲ್ಲಿ ವಿಡಿಯೋ ಅಂತ ಉಂಟಾ? ಈಗ ಬಂತಲ್ಲ, ಈಗ ಬಂದ ತಕ್ಷಣ ಇಲ್ಲಿ ಏನು ನೋಡಿ ಈ ಥರ ಬಂದು ಈ ಯಾವ್ದು ಬೇಕು ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಆಯ್ತು ಅಷ್ಟೇ. ಅರ್ಥ ಆಯ್ತಲ್ಲ? ಇದು ಬೇಕಾದ ಯಾವ್ದಾದ್ರು ಒಂದು ಯಾವ್ದು ಬೇಕು ನಿಮ್ಗೆ ಅದನ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಯ್ತು. ಅಲ್ಲಿ ನೋಡಿ ಈ ಥರ, ಈಗ ಒಂದು ಫಾರ್ ಎಕ್ಸಾಂಪಲ್ ಇದು ನೋಡಿ, ಕ್ಲಿಕ್ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟರೆ ಆಯ್ತು, ಅಪ್ಲೋಡ್ ಆಗುತ್ತೆ ಅದು ಅಷ್ಟೇ. ತೋಳಿ. ಮತ್ತೆ ಇದು ಇನ್ನೊಂದು ಅದೇ ಇದ್ರದ್ದು ಹೇಳಿದ್ನಲ್ಲ, ಯಾವುದು? ಇದು ನೋಡಿ. ಅದು ಇಲ್ಲ, ಅದು ಬೇಡ ಬಿಡಿ, ಅದು ಫೇಕ್. ಅದು ಇಲ್ಲಲ್ಲ, ಮಂಗಳೂರಲ್ಲಿ ಉಂಟು. ಇಲ್ಲ, ಅದು ನಾವು ಹೋಗಿ ಕೇಳಿದ್ದೇನೆ, ಅದು ಫೇಕ್. ಅದು ಆ ಥರ ಯಾವುದು ಇಲ್ಲ. ಬೇಕಲ್ಲ? ಇಲ್ಲ, ಅದು ಹೊರಗಡೆ ಇವ್ರು ಇದಾರಲ್ಲ. ಹೌದು, ಅದೆಲ್ಲ ಗೊತ್ತು. ಅದೆಲ್ಲ ಅಲ್ಲಿಗೆ ಆ ಥರ ಯಾವುದು ಇಲ್ಲ ಈಗ. ಹೌದು. ಸರಿ, ಇದು ಉಂಟಲ್ಲ, ನಾವು ಹೋಗಿ ಕೇಳಿದ್ದೇನೆ, ಅದಲ್ಲ ಎಲ್ಲ ಫೇಕ್. ಅದು ನಿಮ್ಗೆ ಯಾರೋ ಹಂಗೆ ಇದು ಹೇಳಿದ್ದಾರೆ. ಆ ಥರ ದುಡ್ಡು ಕೊಟ್ಟೆಲ್ಲ ಮಾಡೋರು ಆ ಥರ ಏನೂ ಇಲ್ಲ. ಸರಿ, ಈಗ ನಾವು ಹೊರಡ್ತೇವೆ ಸ್ನೇಹಿತರೆ. ಇವರೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರಂತೆ ಅವ್ರದ್ದೇ. ಯಾಕಂದ್ರೆ ಅವ್ರು ದಿನಕ್ಕೆ ಸಾಧಾರಣ 1,000 ಆ ಥರ ಎಲ್ಲ ಖರ್ಚಿದೆ ಅವರಿಗೆ. ನಾಯಿಗಳು ಈಗ
ಬೆಳಿಗ್ಗೆ 1,000 ರೂಪಾಯಿ ಮೀನಿಗೆ ಆಗುತ್ತೆ. ಹಾಂ ಹಾಂ. ಈಗ 5 kg ಚಿಕನ್ ಹ್ಞೂ. ಕೆಜಿಗೆ 250 ರೂಪಾಯಿ ಆಗಿದೆ. ಅದು ಈ ಥರ ತುಂಬ ಖರ್ಚಿದೆ. ಹಾಗಾಗಿ ಅವರು ಯೂಟ್ಯೂಬ್ ಒಂದು ಚಾನಲ್ನ ಸ್ಟಾರ್ಟ್ ಮಾಡ್ತಾರಂತೆ. ಅದ್ರದ್ದು ಲಿಂಕ್ ಇದ್ರೆ ಅದನ್ನು ನಾನು ಕೆಳಗೆ ಹಾಕಿರ್ತೀನಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಇವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು. ಯಾಕಂದರೆ ಈಗ ಮಳೆಗಾಲ ಸ್ಟಾರ್ಟ್ ಆದರೆ ಬೈಕಿದ ಖರ್ಚೆಲ್ಲ ಏನು ಬರೋದಿಲ್ಲ. ಹಾಗಾಗಿ ಮನೇನೂ ಈಗ ಸ್ವಲ್ಪ ಅವರೇನೋ ಸೋರ್ತದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ರಿಪೇರ್ ಮಾಡಿ ನಿಮ್ಮದು ಚಾನಲ್ದು ಏನಾದರೂ ನಮ್ಮ ಇದು ನೇಮ್ ಇದ್ರೆ ರೂಬನ್ ಅಂತಲೇ ಮಾಡಿ, ಅದನ್ನು ಲಿಂಕ್ ಏನು ಹಾಕ್ತೀನಿ. ಸರಿ. ಸೊ ಇಷ್ಟು ತನಕ ಮಾತಾಡೋದಕ್ಕೆ ಧನ್ಯವಾದಗಳು. ಓಕೆ, ನೆಕ್ಸ್ಟ್ ಟೈಮ್ ಸಿಗೋಣ. ಸರಿ. ಓಕೆ. ಓಕೆ, ಥ್ಯಾಂಕ್ಸ್.